ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತಂದ್ರೆ ಫಸ್ಟ್ ಪಿಸಿ ಅಕೌಂಟೆನ್ಸಿ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ 2 ನಲ್ಲಿ ಪರ್ಚೇಸಸ್ ರಿಟರ್ನ್ಸ್ ಬುಕ್ ನ ನೋಡೋಣ. ಸೊ ಇನ್ ದಿಸ್ ಬುಕ್ purchases return of goods are recorded. For every return a debit note is prepared and the original one is sent to the supplier of goods. ಸೊ ಇಲ್ಲಿ ಏನಂತಂದ್ರೆ purchases return of goods ನ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಫಾರ್ಮೆಟ್ ಆಫ್ ಪರ್ಚೇಸಸ್ ರಿಟರ್ನ್ ಬುಕ್ ಯಾವ ರೀತಿ ಇರುತ್ತೆ ಅಂದರೆ ಡೇಟ್ ಡೆಬಿಟ್ ನೋಟನ್ನು ಪ್ರಿಪೇರ್ ಮಾಡ್ತೀವಿ ಆ್ಯಂಡ್ ಪರ್ಟಿಕ್ಯುಲರ್ಸ್ ನೇಮ್ ಆಫ್ ಸಪ್ಲೈಯರ್ಸ್ ಲೆಡ್ಜರ್ ಫೋಲಿಯೋ ಅಮೌಂಟು ಆ್ಯಂಡ್ ಪ್ರಾಬ್ಲಮ್ ತುಂಬ ಸಿಂಪಲ್ ಆಗಿರುತ್ತೆ ಆ್ಯಂಡ್ ವೆರಿ ಈಸಿ ಆಲ್ಸೋ. ಪ್ರೀವಿಯಸ್ ವಿಡಿಯೋದಲ್ಲಿ ಪರ್ಚೇಸಸ್ ಬುಕ್ ಮೇಲೆ ಕಾನ್ಸೆಪ್ಟ್ ಆ್ಯಂಡ್ 2 ಪ್ರಾಬ್ಲಮ್ಸ್ನ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದನ್ನು ನೋಡಿ. ಆ್ಯಂಡ್ let us see how to prepare purchases return book. First on the problem ನೋಡಿ ಇಲ್ಲಿ prepare a purchases return or journal, purchases return book or purchases return journal ಅಂತಾನು ಹೇಳ್ತೀವಿ from the following transaction. First transaction ಯಾವಾಗಂದ್ರೆ Jan 2023 on 5th return goods to Karthik Traders rupees 1200. On 10th goods returned to Sahil Private Limited rupees 2500. And next 17 goods returned to Kohinoor Traders for a list price of rupees 2000 less 10% trade discount. And 28 returned outwards to Honda Traders 550. And 31 goods returned to the Navneet Traders 1000 ಅಂತ ಇದೆ. ಸೊ ಪರ್ಚೇಸ್ ರಿಟರ್ನ್ ನಾವು ರಿಟರ್ನ್ ಔಟ್ವರ್ಡ್ಸ್ ಅಂತಾನು ಹೇಳ್ತೀವಿ. ಸೊ ಇದನ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಪರ್ಚೇಸಸ್ ರಿಟರ್ನ್ ಅಂತ ಹೆಡ್ಡಿಂಗ್ ಕೊಡಿ, ಡೇಟು, ಡೆಬಿಟ್ ನೋಟ್ ನಂಬರ್, ಪರ್ಟಿಕ್ಯುಲರ್ಸ್ ನೇಮ್ ಆಫ್ ದ ಸಪ್ಲೈಯರ್ ಆ್ಯಂಡ್ ಲೆಡ್ಜರ್ ಫೋಲಿಯೋ ಅಮೌಂಟ್. ಸೊ ಇಲ್ಲಿ ಬಿಸ್ನೆಸ್ಗೆ ನಾವು ಯಾರು ಸಪ್ಲೈ ಮಾಡಿದ್ದಾರೆ ಅವ್ರಿಗೆ ನಾವು ರಿಟರ್ನ್ನ ಮಾಡ್ತಾ ಇದ್ದೀವಿ. ಸೊ ನಾವು ಇಲ್ಲಿ ಪರ್ಚೇಸ್ ಬುಕ್ ಆಗಲಿ ಅಥವಾ ಪರ್ಚೇಸ್ ರಿಟರ್ನ್ ಬುಕ್ ಆಗಲಿ ಫ್ರಮ್ ದ ಪಾಯಿಂಟ್ ಆಫ್ ಬಿಸ್ನೆಸ್ ವ್ಯೂ ಪ್ರಿಪೇರ್ ಮಾಡ್ತೀವಿ. ಸೊ ಫಸ್ಟ್ ಆನ್ 5th Jan 2023 ರಿಟರ್ನ್ ಗೂಡ್ಸ್ ಟು ಕಾರ್ತಿಕ್ ಟ್ರೇಡರ್ಸ್. ಸೊ ನಾವು ಯಾರಿಗೆ ರಿಟರ್ನ್ ಮಾಡಿದ್ದೀವಿ? ಕಾರ್ತಿಕ್ ಟ್ರೇಡರ್ಸ್ಗೆ ರಿಟರ್ನ್ ಮಾಡಿದ್ದೀವಿ. ಎಷ್ಟು ಅಂತಂದರೆ ದ ವರ್ತ್ ಆಫ್ 1200 rupees. ಸೊ ಇಲ್ಲಿ ಡೆಬಿಟ್ ನೋಟ್ ನಂಬರ್ ಕೊಟ್ಟಿಲ್ಲ ಆ್ಯಂಡ್ ಲೆಡ್ಜರ್ ಫೋಲಿಯೋನು ಇಲ್ಲ ಈ ಪ್ರಾಬ್ಲಮಲ್ಲಿ, ಹಾಗಾಗಿ ಸ್ಪೇಸ್ ಕೊಡಿ. ನೆಕ್ಸ್ಟ್ 10th ಗೂಡ್ಸ್ ರಿಟರ್ನ್ ಟು ಶಾಹಿಲ್ ಪ್ರೈವೇಟ್ ಲಿಮಿಟೆಡ್ rupees 2500. ಸೊ ಯಾರಿಗೆ ರಿಟರ್ನ್ ಮಾಡಿದ್ದೀವಿ ಅವ್ರ ನೇಮ್ ಮೆನ್ಷನ್ ಮಾಡಿದ್ರೆ ಸಾಕು. ಡೇಟ್ ಮೆನ್ಷನ್ ಮಾಡಿ 10th ಸಾಹಿಲ್ ಪ್ರೈವೇಟ್ ಲಿಮಿಟೆಡ್ ಎಷ್ಟಿದೆ 2500. ಆ್ಯಂಡ್ ನೆಕ್ಸ್ಟ್ ಗೂಡ್ಸ್ ರಿಟರ್ನ್ ಟು ಕೊಹಿನೂರ್ ಟ್ರೇಡರ್ಸ್ ಫಾರ್ ಲೀಸ್ಟ್ ಪ್ರೈಸ್ 2000 ಲೆಸ್ 10% ರೇಟ್ ಡಿಸ್ಕೌಂಟ್. ಸೊ ಇಲ್ಲೇನಂದ್ರೆ 2000 ವರ್ತ್ ಇರೋ ಗೂಡ್ಸ್ನ ರಿಟರ್ನ್ ಮಾಡ್ತಾ ಇದ್ದೀವಿ ವಿತ್ 10% ಟ್ರೇಡ್ ಡಿಸ್ಕೌಂಟ್, ಲೀಸ್ಟ್ ಪ್ರೈಸ್ ಕಮ್ಮಿಗೆ. ಇಲ್ಲಿ 2000ಗೆ ನೀವು 10% ತೊಗೊಂಡ್ರೆ ಎಷ್ಟಾಗುತ್ತೆ? 200 ಆಗುತ್ತೆ. ಸೊ 2000ಅಲ್ಲಿ 200ನ ಲೆಸ್ ಮಾಡಿದ್ರೆ 1800 rupeesಗೆ ಅವರು ರಿಟರ್ನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟು ರಿಟರ್ನ್ ಔಟ್ವರ್ಡ್ಸ್ ಟು ಹೋಂಡಾ ಟ್ರೇಡರ್ಸ್ 550. ಸೊ ರಿಟರ್ನ್ ಔಟ್ವರ್ಡ್ಸ್ ಅಂದ್ರೂ ಒಂದೇ, ಪರ್ಚೇಸ್ ರಿಟರ್ನ್ ಅಂದ್ರೂ ಕೂಡ ಒಂದೇನೆ ಇಲ್ಲಿ. ಸೊ ರಿಟರ್ನ್ ಔಟ್ವರ್ಡ್ಸ್ ಆಲ್ಸೋ ಸೇಸ್ ಪರ್ಚೇಸ್ ರಿಟರ್ನ್ ಅಂತ. ಸೊ ಹೋಂಡಾ ಟ್ರೇಡರ್ಸ್ಗೆ ಎಷ್ಟು ರಿಟರ್ನ್ ಮಾಡಿದ್ದೀವಿ ಅಂತಂದರೆ rupees 550. ಆ್ಯಂಡ್ ಆನ್ 30th ಫಸ್ಟ್ ಗೂಡ್ಸ್ ರಿಟರ್ನ್ ಟು ನವನೀತ್ ಟ್ರೇಡರ್ಸ್ ಎಷ್ಟಿದೆ ಅಂದರೆ 1000 ಇದೆ. ಸೊ ನವನೀತ್ ಟ್ರೇಡರ್ಸ್ rupees 1000 ಎಷ್ಟಂತಂದರೆ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿ. ಕಾರ್ತಿಕ್ ಟ್ರೇಡರ್ಸ್ಗೆ ಆ್ಯಂಡ್ ಇಯರ್ ಫಾರ್ ಕಾರ್ತಿಕ್ ಟ್ರೇಡರ್ಸ್ ಎಷ್ಟಿದೆ 1200 ಆ್ಯಂಡ್ ಶಾಹಿಲ್ ಪ್ರೈವೇಟ್ ಲಿಮಿಟೆಡ್ಗೆ 2500. ಸೊ ಇಲ್ಲಿ ಕೊಹಿನೂರ್ ಟ್ರೇಡರ್ಸ್ಗೆ ವಿತ್ ಡಿಸ್ಕೌಂಟನ್ನು ನಾವು ರಿಟರ್ನ್ ಮಾಡಿದ್ದೀವಿ. ಎಷ್ಟಂದರೆ 1800 ಆ್ಯಂಡ್ ಹೋಂಡಾ ಟ್ರೇಡರ್ಸ್ 550. ದೆನ್ ನವನೀತ್ ಟ್ರೇಡರ್ಸ್ 1000. ಟೋಟಲ್ ಎಷ್ಟಂತಂದರೆ 7050 rupees ಟೋಟಲ್ ಅಮೌಂಟನ್ನು ನಾವು ರಿಟರ್ನ್ ಮಾಡಿದ್ವಿ. ಇಷ್ಟನ್ನು ಮಾಡಿದ್ರೆ ಇದು ಪರ್ಚೇಸಸ್ ರಿಟರ್ನ್, ವೆರಿ ಸಿಂಪಲ್ ಆ್ಯಂಡ್ ಈಸಿ. ಆ್ಯಂಡ್ ಇನ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ಸ್ 2 ಪ್ಲೇಲಿಸ್ಟ್ನಲ್ಲಿ ಪರ್ಚೇಸ್ ಬುಕ್, ಸೇಲ್ಸ್ ರಿಟರ್ನ್, ಪರ್ಚೇಸ್ ರಿಟರ್ನ್ ಟೋಟಲ್ ಓವರಾಲ್ ಎಲ್ಲ ಸಮ್ನು ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸರಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.